ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಕೊಡಿ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅಲ್ಲೋ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಏಪ್ರಿಲ್ 24ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಏಪ್ರಿಲ್ 24 ಸ್ಟಾರ್ಟ್ ಆಗ್ತಾ ಇದೆ. ಇದು ಇಂಪ್ರೂವ್ಮೆಂಟ್ ಎಕ್ಸಾಮ್. ಮತ್ತು ಯಾವ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೋ, ಮೀನ್ಸ್ ನಾಟ್ ಕ್ಲಿಯರ್ ಆಗಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ ಒನ್ ಮೋರ್ ಎಕ್ಸಾಮ್ ಇದೆ, ಸೆಕೆಂಡ್ ಎಕ್ಸಾಮ್. ಸೈನ್ಸ್ ವಿದ್ಯಾರ್ಥಿಗಳು KCET ರ್ಯಾಂಕಿಂಗ್ಗೆ ಸೆಕೆಂಡ್ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಏನಾದರೂ ಫಸ್ಟ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ಗಿಂತ ಸ್ವಲ್ಪ ಕಡಿಮೆ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ಎಕ್ಸಾಮ್ನ ತಗೋತಾ ಇದ್ದಾರೆ. ಮತ್ತೆ ಫಸ್ಟ್ ಎಕ್ಸಾಮಲ್ಲಿ NC ನಾಟ್ ಕ್ಲಿಯರ್ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ದಾರೆ. ಈ ವರ್ಷ ಸೆಕೆಂಡ್ ಎಕ್ಸಾಮ್ ತಗೊಂಡಿರೋ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಓಕೆ, ಈಗ ಅಡ್ಮಿಷನ್ ಟಿಕೆಟ್ ರಿಲೀಸ್ ಆಗಿದೆ. ನೀವು ನಿಮ್ಮ ಕಾಲೇಜಲ್ಲಿ ಸೆಕೆಂಡ್ ಎಕ್ಸಾಮ್ ಕಟ್ಟಿದ್ದೀರಾ, ಹೌದಾ? ನೀವು ಅಲ್ಲಿಗೆ ಹೋಗಿ ಅಡ್ಮಿಷನ್ ಟಿಕೆಟ್ನ ತಗೊಂಡು ಎಕ್ಸಾಮ್ನ ಬರೆಯೋದಕ್ಕೆ ರೆಡಿಯಾಗಿ. ಇನ್ನು ಕ್ವಶನ್ ಪೇಪರ್ ಹೇಗಿರುತ್ತೆ? ಫಸ್ಟ್ ಎಕ್ಸಾಮ್ಗಿಂತ ಸೆಕೆಂಡ್ ಎಕ್ಸಾಮ್ ಡಿಫಿಕಲ್ಟ್ ಇರುತ್ತಂತೆ. ಸೆಕೆಂಡ್ ಎಕ್ಸಾಮ್ಗಿಂತ ಥರ್ಡ್ ಎಕ್ಸಾಮ್ ಇನ್ನೂ ಡಿಫಿಕಲ್ಟ್ ಇರುತ್ತಂತೆ. ನಿಜನಾ? ಈ ರೀತಿ ಭಯ ಪಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಫಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗಿದ್ರಿ ಅಲ್ವಾ, ಅದೇ ಥರ ಸೆಕೆಂಡ್ ಎಕ್ಸಾಮ್ ಪ್ರಿಪೇರ್ ಆಗಿ. ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು? ಫಸ್ಟ್ ಎಕ್ಸಾಮ್ಸಲ್ಲಿ ಯಾವ ಇಂಪಾರ್ಟೆಂಟ್ ಇತ್ತೋ ಅದೇ ಈಗ ಅಷ್ಟೇ ಸೆಕೆಂಡ್ ಪಿ ಯು ಸಿಗೂ ಅವೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ, ಅವೇ ಟೈಪ್ ಇರ್ತವೆ. ಆ ಕ್ವಶನ್ಸ್ ಬಿಟ್ಟು ಬೇರೆ ಕೊಡ್ಬೋದು, ಅಥವಾ ಅವೇ ಕ್ವಶನ್ ರಿಪೀಟ್ ಆಗ್ಬೋದು. ಸೊ ರಿಪೀಟ್ ಆಗೋದು ಮ್ಯಾಕ್ಸಿಮಮ್ 100% ರಿಪೀಟ್ ಆಗಲ್ಲ, ಕೆಲವು ರಿಪೀಟ್ ಆಗ್ಬೋದು. ಇಲ್ಲ ಅದೇ ಟೈಪ್ ಮಾಮೂಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದಾವೋ ಅವನ್ನೇ ಸೇಮ್ ಓದ್ಕೊಳ್ಳಿ. ಫಸ್ಟ್ ಎಕ್ಸಾಮ್ಗಿಂತ ಸೆಕೆಂಡ್ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ, ತುಂಬ ಡಿಫಿಕಲ್ಟ್ ಇರುತ್ತೆ ಅನ್ನೋ ಒಂದು ಟೆನ್ಷನ್ ಮಾಡ್ಕೋಬೇಡಿ. ಈಗ ನೀವು ತೊಗೊಂಡ್ರದೇ ಇಂಪ್ರೂವ್ಮೆಂಟ್ ಎಕ್ಸಾಮ್. ಯಾರು? ಫಸ್ಟ್ ಎಕ್ಸಾಮ್ನ ಪಾಸ್ ಆಗಿರೋ ವಿದ್ಯಾರ್ಥಿಗಳು. ಸೆಕೆಂಡ್ ಎಕ್ಸಾಮ್ ತೊಗೊಂಡ್ರದ್ದು ಯಾರು? NC ಸ್ಟೂಡೆಂಟ್ಸು. ಹಾಗಾಗಿ ನೀವು ಡಿಫಿಕಲ್ಟಿ ಲೆವೆಲ್ ತುಂಬ ಜಾಸ್ತಿ ಅನ್ಕೊಂಡು ನೀವೇ ಅನ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ಆಗಲ್ಲ. ಹಾಗಾಗಿ ಇದು ಡಿಫಿಕಲ್ಟಿ ಲೆವೆಲ್ ಯಾವುದೂ ಇರಲ್ಲ. ಫಸ್ಟ್ ಎಕ್ಸಾಮು ಅಷ್ಟೇ, ಸೆಕೆಂಡ್ ಎಕ್ಸಾಮು ಅಷ್ಟೇ, ಥರ್ಡ್ ಎಕ್ಸಾಮು ಅಷ್ಟೇ. ಆ್ಯಸ್ ಇಟ್ ಈಸ್ ಫಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಡಿಫಿಕಲ್ಟಿ ಲೆವೆಲ್ ಇರುತ್ತೋ ಅದೇ ರೀತಿ ಡಿಫಿಕಲ್ಟಿ ಲೆವೆಲ್ ಇರುತ್ತೆ. ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋ ವಿದ್ಯಾರ್ಥಿಗಳು ಮೇನ್ ಫೋಕಸ್ ಮಾಡಬೇಕಾಗಿರೋದು MCQ ಆ್ಯಂಡ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಕ್ವಶನ್. ಏನಾದರೂ ಸೆಕೆಂಡ್ ಎಕ್ಸಾಮಲ್ಲಿ ಫಸ್ಟ್ ಎಕ್ಸಾಮ್ಗಿಂತ ಮಾರ್ಕ್ಸ್ ಕಡಿಮೆ ಬಂದರೆ ಏನೂ ಎಫೆಕ್ಟ್ ಆಗಲ್ಲ, ನಿಮಗಂತೂ ಯಾವ ಎಫೆಕ್ಟು ಆಗಲ್ಲ. ಫಸ್ಟ್ ಎಕ್ಸಾಮು, ಸೆಕೆಂಡ್ ಎಕ್ಸಾಮ್ ಅಥವಾ ಥರ್ಡ್ ಎಕ್ಸಾಮ್ ಯಾವುದು ಹೈಯೆಸ್ಟ್ ಇದೆಯೋ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಏನಾದರೂ ಸೆಕೆಂಡ್ ಎಕ್ಸಾಮ್ ನನಗೆ ಫಸ್ಟ್ ಎಕ್ಸಾಮ್ಗಿಂತ ಮಾರ್ಕ್ಸ್ ಕಡಿಮೆ ಬಂದ್ಬಿಡುತ್ತೆ ಅಂತ ಟೆನ್ಷನ್ ಬೇಡ. ಅಕಸ್ಮಾತ್ ಕಡಿಮೆ ಬಂತಾ ಬೈ ಚಾನ್ಸ್, ಬರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಎಕ್ಸಾಮ್ ಮಾರ್ಕ್ಸನ್ನ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಎಕ್ಸಾಮ್ ಮಾರ್ಕ್ಸ್ಗಿಂತ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಜಾಸ್ತಿ ಬಂದರೆ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ KCET ರ್ಯಾಂಕಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಸಿಗುತ್ತೆ, ರೈಟ್? ಸೊ ಇದು ಡಿಫಿಕಲ್ಟಿ ಲೆವೆಲ್ ಅಬೌಟ್ ಸೆಕೆಂಡ್ ಎಕ್ಸಾಮ್. ಸೊ ಸೆಕೆಂಡ್ ಎಕ್ಸಾಮ್ ತುಂಬ ಡಿಫಿಕಲ್ಟಿ ಇರುತ್ತಂತೆ ಅನ್ನೋ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ನೀವು ಫಸ್ಟ್ ಎಕ್ಸಾಮ್ನ ಯಾವ ರೀತಿ ಓದ್ಕೊಂಡಿದ್ರೋ ಅದೇ ರೀತಿ ಓದ್ಕೊಳ್ಳಿ. ಅಡ್ಮಿಷನ್ ಟಿಕೆಟ್ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದಾರೆ, ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸಾಮಲ್ಲಿ 4 ಮಾರ್ಕ್ಸು, 6 ಮಾರ್ಕ್ಸು, 3 ಮಾರ್ಕ್ಸು, 2 ಮಾರ್ಕ್ಸು, 1 ಮಾರ್ಕ್ಸು, ಯಾವ 4 ಮಾರ್ಕ್ಸು ಮತ್ತು 6 ಮಾರ್ಕ್ಸು ಯಾವ ಪ್ಯಾಟರ್ನ್ ಕೊಡ್ತಿದ್ರೋ ಅದೇ ಪ್ಯಾಟರ್ನ್ ಈಗಲೂ ಇರುತ್ತೆ. ಫಸ್ಟ್ ಎಕ್ಸಾಮಲ್ಲಿ ಯಾವ ಪ್ಯಾಟರ್ನ್ ಇರುತ್ತೋ ಸೆಕೆಂಡ್ ಎಕ್ಸಾಮ್ ಪ್ಯಾಟರ್ನು ಅದೇ, ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಈಗ ಸೆಕೆಂಡ್ ಎಕ್ಸಾಮ್ ಬರೀತಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಏನಾದರೂ ಇನ್ನೂ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಅದಕ್ಕೆ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.